ಸಿದ್ದರಾಮಯ್ಯನವರು ಯಾಕೆ 18 ತುಂಬಿದ ಪ್ರತಿಯೊಬ್ಬರು ಮದ್ಯಪಾನ ಮಾಡುವುದು ಕಡ್ಡಾಯ ಅಂತ ಮಾಡಲಿಲ್ವೋ ಗೊತ್ತಿಲ್ಲ ಇನ್ನು. ಯಾಕೆಂದ್ರೆ 40,000 ಕೋಟಿ ಎಕ್ಸ್ಪೆಕ್ಟೆಡ್ ಲಾಸ್ಟ್ ಬಡ್ಜೆಟ್ ಅಲ್ಲಿ ಎಕ್ಸೈಸ್ ಡ್ಯೂಟಿ, ಎಕ್ಸೈಸ್ ಇಂದ ಬರಬೇಕಾದದ್ದು ಟ್ಯಾಕ್ಸು 40,000. ಈ ಸಾರಿ 45,000ಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. 40 ಅಷ್ಟೇ ಬಂದಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ನೋಟಿಸ್ ಮೇಲೆ ನೋಟಿಸ್ ಹೋಗ್ತಾ ಇದೆ. ಏನಂತಂದ್ರೆ ಇನ್ನೂ ಹೆಚ್ಚು ವೈನ್ ಸ್ಟೋರ್ಗಳು ಕೊಡಬೇಕು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೊಡಬೇಕು, ಆಮೇಲೆ ಕೋಟಾ ಫಿಕ್ಸ್ ಮಾಡಬೇಕು, ಇಷ್ಟು ಖರ್ಚು ಆಗಲೇಬೇಕು, ಇಷ್ಟು ಬಾಟಲ್ಲು ಅಥವಾ ಇಷ್ಟೇನೋ ಕೇಸ್ ಅಂತಾರೆ ಅದನ್ನ, ಇಷ್ಟು ಖರ್ಚು ಈ ಸಾರಿ ಆಗ್ಲೇಬೇಕು. ಅವ್ರು ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಫೈನ್ ಹಾಕ್ಬೇಕು. ಅಂದ್ರೆ ಅರ್ಥ ಏನು? ಕಡ್ಡಾಯ. ಇದರಿಂದ ಏನಾಗಿದೆ ಅಂತಂದ್ರೆ ಒಂದು ಕಡೆ ಕಡ್ಡಾಯ ಮಾಡಿ ಕುಡುಕರನ್ನ ಇನ್ನೂ ಹೆಚ್ಚಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಂದಮೇಲೆ ಯಾಕೆ ಆ ರೀತಿ ತೊಂದರೆ ಕೊಡ್ತೀರ ಅವರಿಗೆ? ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದ್ಬಿಡಿ. ಇದುವರೆಗೂ 18 ವರ್ಷ ಆದ್ರೆ ಮಾತ್ರ ಅವ ಪ್ರಬುದ್ಧನಾಗ್ತಾನೆ. ಶಾಲೆ ಅಥವಾ ಕಾಲೇಜುಗಳಲ್ಲಿ 18 ಅಲ್ಲಿ ಬೋರ್ಡ್ ಇರ್ತದೆ, 18 ವರ್ಷ ಆಗದೆ ಇದ್ದವರು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಪ್ರವೇಶವೇ ಇರಲ್ಲ, ಯಾಕಂದ್ರೆ ಕುಡಿಬಾರ್ದು ಅಂತ. 18 ತುಂಬಿದವರು ಕುಡುಕರು ಕಡ್ಡಾಯ ಆಗಬೇಕು, ಕುಡಿಯೋದು ಕಡ್ಡಾಯ ಮಾಡಿಬಿಟ್ರೆ ಅಟ್ಲೀಸ್ಟ್ ನಿಮ್ಮ ರೆವಿನ್ಯೂ ಹೆಚ್ಚಾಗ್ತದಲ್ಲ. ಕುಡಿದೇ ಇದ್ದವ್ರು ಜೈಲಿಗೆ ಹಾಕ್ಬೇಕು. ಆಮೇಲೆ ಸಿದ್ದರಾಮಯ್ಯನ ಇದು ಲಾ ಇದು. ಇನ್ನು ಮೇಲೆ ನನ್ನ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಇರುವವರೆಗೆ ಕುಡಿದೇ ಇದ್ರೆ ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ. ಬಹುಶಃ ಇದನ್ನ ಮಾಡಬಹುದು. ಬಹುಶಃ ಇದು ಕೊನೆ ಬಡ್ಜೆಟ್. ಅವರು ಅಪ್ಪಿತಪ್ಪಿ ಕಾಂಗ್ರೆಸ್ನವ್ರು ಇನ್ನೊಂದು ಅವಕಾಶ ಕೊಟ್ಟು ಇನ್ನೊಂದು ಬಡ್ಜೆಟ್ ಮಾಡಿದ್ರೆ ಖಂಡಿತ ಇದು ಮಾಡ್ತಾರೆ ಅಂತ ನನಗೆ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಸಮೃದ್ಧ ಕರ್ನಾಟಕ ಇವತ್ತು ಆರ್ಥಿಕ ಸ್ಥಿತಿಗಳಿಗೆ ತಕ್ಕ ಹಾಗೆ ಒಂದು ಶಿಸ್ತನ್ನು ಕಾಪಾಡಿಕೊಳ್ಬೇಕು. ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು. ರಾಜ್ಯದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಕೊಡಬೇಕು ಅನ್ನೋದು ಇವರ ಬಡ್ಜೆಟ್ ಅಲ್ಲಿ ಉಳಿದೇ ಇಲ್ಲ. ಬಡ್ಜೆಟ್ನ ಗಾತ್ರ 4,48.4 ಕೋಟಿ ರೂಗಳಾದ. ರಾಜ್ಯದ ಮೂಲಗಳಿಂದ, ಕೇಂದ್ರದ ಹಣಕಾಸಿನ ಮೂಲಗಳಿಂದ ಆದಾಯ 3,15,050 ಕೋಟಿ ರೂಪಾಯಿಗಳಿದೆ. ರಾಜಸ್ವ ವೆಚ್ಚ 3,38,700 ಕೋಟಿ ರೂಪಾಯಿ ಇದೆ. ಬಂಡವಾಳ ವೆಚ್ಚ 74,682 ಕೋಟಿ. ಇಷ್ಟೇ. ಇದು ಶೇಕಡ ಇದರಲ್ಲಿ ಕೇವಲ 16% ಮಾತ್ರ ಇದೆ. ಆದರೂ ಕೂಡ ಕಳೆದ ವರ್ಷದಲ್ಲಿ ಇವರು ಏನೇನು ಈ ರೀತಿ ಅಭಿವೃದ್ಧಿಗೆ ಬಂಡವಾಳ ವೆಚ್ಚ ಮಾಡ್ತೀವಿ ಎಲ್ಲ ಕಡಿತ ಮಾಡಿದ್ದಾರೆ. ಇವತ್ತು ಹೇಳ್ಬಹುದು, ನಾಳೆ ದಿವಸ ಅಭಿವೃದ್ಧಿ ಈ ಸಾರಿ ಬೇಕಾದ್ರೆ ಬಿಡು, ಬೇರೆ ಖರ್ಚುಗಳು ಏನೇಳಕ್ಕಾಗೋದಿಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅದೆಲ್ಲ ಆದಾಗ ಇದನ್ನು ಮಾಡೋಕ್ಕಾಗೋದಿಲ್ಲ. ಇಲ್ಲಂತೂ ಮಾಡಬಹುದು. ಆದ್ರಿಂದ ಈ ಸಾರಿ ಈ ವರ್ಷದ ವೆಚ್ಚದಲ್ಲಿ 20% ಹಣವನ್ನ ಸಾಲ ಮತ್ತು ಬಡ್ಡಿ ಈ ರೀಪೇಮೆಂಟ್ಗೆನೆ ಆಗತ್ತೆ. ಅಂದಾಜು 89,600 ಕೋಟಿ ಆಗ್ತದೆ.